ದೇಶೀಯ ಒಂದು ಪ್ರತಿಭೆ ಒಂದು ಕೋಟಿಕಲ್ ಏನು ಮಾತಾಡ್ತೀನಿ ಸರ್. ಈಗ ಪ್ರಥಮ ಅವ್ರು ಹೇಳ್ತಾರೆ, ಈಗ ಪ್ರಶ್ನೆ ಮಾಡ್ತಾರೆ ಇದ್ರು ಅವರು ಶಿವ ಮೇಲೆ ಆಣೆ ಮಾಡ್ತಾರೆ, ಆಣೆ ಮಾಡ್ತಾರೆ. ನಾವು ಆಣೆ ಮಾಡ್ತೀವಿ ಸರ್. ಆ್ಯಕ್ಚುಲಿ ನಮ್ಮ ಬರ್ಡೇ ಲಾಸ್ಟ್ ಈ ಕಾನೂನು ಪ್ರಕಾರ ನನ್ನ ಮೇಲೆ FIR ಆಗಿದೆ, ಸ್ಟೇಷನ್ ಬಂದಿದ್ದೀನಿ. ಮುಂದೆ ಕಾನೂನು ಹೋರಾಟ ಒಂದು ಆಗಿದೆ. ಅಲ್ಲ, ದರ್ಶನ್ ಅವ್ರಿಗೆ ಈಗಿನ ಫೋಟೋ ತೋರಿಸಿದ್ದೀವಿ ಅವ್ರಿಗೆ ಅಂತ ಅವ್ರು ಹೇಳ್ತಾರೆ. ಇಲ್ಲ ಆ್ಯಕ್ಚುಲಿ ಏನು ಸರ್, ಜೈಲದಾಗ ಇಡೀ ಕರ್ನಾಟಕ ಬಂದಿರೋಲ್ಲ. ದರ್ಶನ್ ಇದ್ರು ಅದೇ ಫೋಟೋ ನೀವು ಎಲ್ಲ ಕಡೆ ಹೇಳ್ತಾರೆ, ಅದೆಲ್ಲ ಗೊತ್ತಿರೋ ವಿಷಯ. ಫಿಲಾಮು ಇಲ್ಲ ಅವ್ರ ವೈಯಕ್ತಿಕ ಗೊತ್ತಿಲ್ಲ. ನಾನಂತೂ ಫಿಲಾಮ್ ಏನು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ನಮ್ಮ ಲಾಯರ್ಗಳಿಗೆ ಇವತ್ತು ಫೋಟೋ ಮಂಜೂರು ಮಾಡಿ ಸರ್. ಪ್ರಥಮ್ ಅವರು ಅಲ್ಲಿ ಸ್ಥಳದಲ್ಲಿ ರಘುವರು ಹೋಗಿದ್ರು ಅಂತ ಆರೋಪ ಮಾಡಿದ್ದಾರೆ. CDR ತೆಗ್ಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಇರಲಿ, ಆವತ್ತಿನ ದಿನ ಬೇಕಿರೋ ರಘುವರು ಅಲ್ಲಿ ಇರಲಿಲ್ಲ. CDR ತೆಗ್ಸಂಗಿದ್ರೆ ತೆಗೆದು ಪ್ರೂವ್ ಮಾಡಲಿ. ಅದ್ರ ಬಗ್ಗೆ ಏನು ಹೇಳಬೇಕು ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕಂಡೀಷನ್ಸ್ ಪ್ರತಿ ಭಾನುವಾರ ಬೆಳಗ್ಗೆ ಬಂದು ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ ಕೊಡಬೇಕು, ಅದರಲ್ಲಿ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿ ಪ್ರಥಮ ಅವ್ರನ್ನ ಭೇಟಿ ಮಾಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಮಾಡಬಾರ್ದು ಅಂತ ಎಲ್ಲ ಡೇಟು ಕಂಡೀಷನ್ಸ್ ಹಾಕಿದ್ದಾರೆ. ವೆಂಕಟಾಚಲಪತಿ ಬೈಸ್ಕೊಂಡ್ರೆ ನಮ್ಮನ್ನ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಿದ್ದಾರೆ. ಯಾವ ರೀತಿ ಸರಿ ಅನಿಸುತ್ತೆ? ಮೀಡಿಯಾ ಅವ್ರ ಮೇಲೆ ತುಂಬಾ ಗೌರವ ಇದೆ. ಮೀಡಿಯಾ ಅವ್ರನ್ನ ಡೈವರ್ಟ್ ಮಾಡಿದವರು, ನಿಮ್ಮ ದಾರಿ ತಪ್ಪಿಸೋದು. ಅದಾಗಲೇ ಮುಂದೆ ಅಲ್ಲ ನೋಡ್ತಿದ್ರೆ ಎಷ್ಟು ಕೇಸ್ಗಳು. ಚಿಕ್ಕ ಮಗುನ 9th ಸ್ಟ್ಯಾಂಡರ್ಡ್ ಇದ್ದಾಗ ಚುಚ್ಚಿಬಿಟ್ಟು ಓಡ್ ಬಂದಿರೋದು ಸ್ಕೂಲಿಂದ. ಆಮೇಲೆ ಒಂದು ಲೇಡಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋದು. ಆಮೇಲೆ ಲಾಯರ್ ಜಗದೀಶ್ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋದ್ರು, ಅವ್ರಿಗೆ ಕೆಟ್ಟದಾಗ ಬೈದವನೆ. ನೆನ್ನೆ ಸಂಘಟನೆ ಅವ್ರನ್ನೆಲ್ಲ ಬಾಯಿಗೆ ಬಂದಂಗೆ ಬೈದವನೆ. ಇವ್ಗೇನು ತಲೆಗಿಲ್ಲ ಕೆಟ್ಟೋಗಿದ್ಯಾ? ಆಮೇಲೆ ನನಗನ್ನಿಸ್ತಿದೆ ನಾವೆಲ್ಲ ಇಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಆ ಹುಚ್ಚಿನ ಬಗ್ಗೆ ಮಾತಾಡೋದು. ಹುಚ್ಚ ಕಟ್ಟಾದ್ರೂ ಪರವಾಗಿಲ್ಲ, ನಿಜಾನ ಅಲ್ಲ. ಆಮೇಲೆ ಅವ್ನು ನಮ್ಮ ಲೆವೆಲ್ಲೂ ಅಲ್ಲ, ಅವ್ನು ಯಾವ ಕಿಲಾಡಿ ಅಂತ ನಾವು ಚುಚ್ಚಕ್ಕೆ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ಪಾಪ ರಘುವರು ಲಾಸ್ಟ್ ಮಂತ್ ಆಗಿರೋ ಬರ್ತಡೇ ವಿಡಿಯೋ ಕೊಟ್ಬಿಟ್ಟು ವೈರಲ್ ಮಾಡ್ತಾರೆ. ಅವ್ರಿಗೂ ಫ್ಯಾಮಿಲಿ ಇದೆ, ಮಕ್ಕಳು TV ನೋಡ್ತಿರ್ತಾರೆ. ಮಗು ನಾಳೆ ಸ್ಕೂಲ್ಗೆ ಹೋದಾಗ ಡ್ಯಾಮೇಜ್ ಆಗಲ್ವಾ? ಏನೋ ನಿಮ್ಮ ಪಪ್ಪ ಹಿಂಗೆ ಬಂದ್ಬಿಟ್ಟಿದೆ, ಅದೇನು ಇರುತ್ತೋ ಏನೋ ನಿಮ್ಮ ಪಪ್ಪ ಹಿಂಗೆ ಬಂದ್ಬಿಟ್ಟಿದ್ದಾರೆ TV. ಮಕ್ಕಳಿಗೆ ಎಷ್ಟು ಅರ್ಥ ಆಗುತ್ತೆ? ನನ್ನ ಮನೇಲಿ ವಯಸ್ಸಿಗೆ ಬಂದಿರೋ ಮಕ್ಕಳವ್ರೆ. ನಮಗೆ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ ಮಕ್ಕಳಿಗೆ, ಮಾಡಿರಲ್ಲ ನಮ್ಮ ಮಮ್ಮಿ ಅಂತ. ಇನ್ನು ಎಷ್ಟು ಮನೆ ಹಾಳು ಮಾಡಬೇಕು ಅಂತ ಇವನು? ಮೇಡಮ್, ಅವತ್ತು ಘಟನಾ ಸ್ಥಳದಲ್ಲಿ ಏನಾಯ್ತು ಅಂತ ಯಾರು ಬುದ್ಧಿ ಕಲ್ಸೋರೇ ಇಲ್ವಾ? ಘಟನಾ ಸ್ಥಳದಲ್ಲಿ ಏನಾಯ್ತು ಅಂತ ಮೇಡಮ್ ಎಕ್ಸಾಕ್ಟ್ ಆಗಿ ಹೇಳೋದು? ಮಹೇಶ್ ಅವರು ನನಗೆ ಪೂಜೆಗೆ ಕರೆದ್ರು. ಮಹೇಶು ನನಗೆ 8-10 ವರ್ಷದ ಪರಿಚಯ. ಅವ್ರ ಫ್ಯಾಮಿಲಿ ಇಲ್ಲ. ಪ್ರತಿ ವರ್ಷ ನಾನು ದೇವಸ್ಥಾನ ಪೂಜೆಗೆ ಬರ್ತೀನಿ. ಹೋದ ವರ್ಷ ಬರೋಕ್ಕಾಗಲಿಲ್ಲ, ಈ ವರ್ಷ ಬಂದೆ. ನಾನು ದಾಸನ ಹುಡುಗರು ಎಲ್ಲ ಬಂದ್ವಿ. ರಕ್ಷಕ್ ಅಷ್ಟೊತ್ತು ಬಂದಿದ್ದ. ಎಲ್ಲ ಪೂಜೆ ಆಯಿತು, ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾಡ್ತಾ ಇರೋ ಟೈಮಲ್ಲಿ ಇವನು ಪ್ರಥಮ್ ಬಂದ. ಅಕ್ಕ ಚೆನ್ನಾಗಿದ್ದೀರಾ ಅಂತ. ಹೋಗಪ್ಪ ನಮಸ್ಕಾರ ಮಾಡ್ಕೊಂಬ, ಹೋಗು ಊಟ ಮಾಡೋಣ ಅಂತ ಅಂದೆ. ಅಂದಿದ್ದೆ ತಪ್ಪ ಸರ್? ಎದುರಿಗೆ ಬಂದು ಊಟ ಮಾಡಿಬಿಟ್ಟು ಊಟ ಎಲ್ಲ ಆದಮೇಲೆ ಕೈ ತೊಳ್ಕೊಂಡು ಅಕ್ಕ 2 ನಿಮಿಷ ಮಾತಾಡಬೇಕು ಅಂತ. ಏನು ಚಿನ್ನ ಅಂತ. ಅಕ್ಕ ಇದು 8ನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದೆ, ಪ್ರಮೋಷನ್ ಮಾಡ್ಕೊಡ್ಬೇಕು, ನೀವು ಹೆಲ್ಪ್ ಮಾಡಬೇಕು ಅಂತಂದ. ಖಂಡಿತ ನಾನೇ ಬರ್ತೀನಿ ಥಿಯೇಟ್ರಿಗೆ, ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀನಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಬಿಡಪ್ಪ ಅಂತ. 6ನೇ ತಾರೀಕು ನನ್ನ ಫಿಲಮ್ ಇದು ಟ್ರೀಸರ್ ರಿಲೀಸ್ ಇದೆ, ಸೂರ್ಯಣ್ಣ ಅಂತ ಮಾಡ್ತಿದ್ದೀನಿ. ನನ್ನ ಟ್ರೀಸರ್ಗೂ ಬಾಪ ಚಾಮರಾಜಪೇಟೆಯಲ್ಲಿ ಅಂತ ಅಂದೆ. ಹೂನಕ್ಕ ಅವ್ನು ಹಿಂಗೆ ಹೊರಟ. ನಾನು ಇವರು ಮಹೇಶ್ ಫ್ಯಾಮಿಲಿ ಹತ್ರ ಎಲ್ಲ ಮಾತಾಡಿಕೊಂಡು ನಾನು ದಾಸ ಎಲ್ಲ ಹೊರಟ್ವಿ.
ರಕ್ಷಕ್ ನಮ್ಮ ಜೊತೆನೆ ಬಂದ. ಯಾವ ಗಲಾಟೆ ಆಯಿತು? ಯಾವ ಹುಡುಗರು ಇದರಲ್ಲಿ ಲಾಂಗು ಮುಚ್ಚಿಡಕ್ಕೆ ಇವನೇನು ದೊಡ್ಡ ಕಿಲಾಡಿನ? ಹಿಂಗೆ ಚಿಟ್ಕೆ ಹೊಡ್ಕೊಂಡು ಏನೋ ಏನು ಸರ್ ಅಂತಾನೆ ಅವನು ಬಡಾಂಗೋ ಕುಡಾಂಗೋ ಏನೋ ಅಂತಾನಲ್ಲ, ಏನು ಅವ್ನ ಲ್ಯಾಂಗ್ವೇಜು, ಆ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಹೀರೋ ಅಂತಾರ ಯಾರಾದರೂ? ಆಯಪ್ಪನ ಕಷ್ಟ ಡಿ ಬಾಸು, ಆಯಪ್ಪನ ಕಷ್ಟ ಅವನಿಗೆ. ಇವನು ಅವ್ರ ಹತ್ರ ಅವ್ರ ಮುಂದೆ ಚಾಲೆಂಜಲ್ಲಿ ನಿಂತ್ಕೊಳ್ತಾರ. ಅವರು ಪ್ರಥಮ ಅವ್ರು ಹೇಳ್ತಾರೆ ನೀವು ಯಾರೋ ಅವ್ರಿಗೆ ಗೊತ್ತೇ ಇರಲಿಲ್ಲ, ನಿಮ್ಮ ಹುಡುಗರು ಬಂದ್ಬಿಟ್ಟು ಅವ್ರು ಅಡ್ಡ ಹಾಕೊಂಡು ಮೇಡಮ್ ಕೈಯಲ್ಲಿ ಬನ್ನಿ ನಮ್ಮನ್ನು ದಬ್ಬಾಳಿಕೆ ಮಾಡೋದು ಅಂತ ಹೇಳ್ತಾರೆ. ನೀವು ಯಾರೋ ಗೊತ್ತೇ ಇರಲಿಲ್ಲ, ನೀವೇ ಕರೆಸಿದವ್ರನ್ನ ಅಂತ ಅವ್ರಿಗೆ. ನನಗೇನು ಸರ್ ಅವನಿಂದ ನಂಗೇನಾಗಬೇಕು? ನನ್ನ ಮನೆಗೆ ಊಟ ಹಾಕ್ತಾನ, ಬಟ್ಟೆ ಕೊಡ್ತಾನ? ಹೇಳ್ರಿ ಮೇಡಮ್, ನಿಮ್ಮ ಮತ್ತೆ ದರ್ಶನ್ ನಡು ಯಾವುದಾದ್ರೂ ಒಳ್ಳೆ ಸಂಬಂಧ ಏನಾದರೂ ಇದೆಯಾ ಮೇಡಮ್? ಸರ್, ಕರಿಯಾ ಫಿಲಮ್ ಶೂಟಿಂಗ್ ಟೈಮಲ್ಲಿ 75% ಶೂಟಿಂಗ್ ಟೈಮಲ್ಲಿ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನನ್ನ ಅಣ್ಣ ಅನ್ನೋಕ್ಕೆ ಇಷ್ಟಪಡ್ತೀನೋ, ತಮ್ಮ ಅನ್ನೋಕ್ಕೆ ಇಷ್ಟಪಡ್ತೀನೋ, ನಾವಂತೂ ಯಾವುದೇ ರೀತಿ ಅವ್ರು ಎಂಥ ಬ್ಯಾಡ್ ಪೊಸಿಷನಲ್ಲಿ ಇದ್ರು ನಾವು ಬಿಟ್ಕೊಡೋಕೆ ರೆಡಿ ಇಲ್ಲ. ಸೈಡ್ ಈ ಬಾಸ್ ಅಂತ ಇದು ಯಾಕೆ ಪ್ರಥಮ್ ಅವರು ಈ ಥರ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಅದೇ ಸರ್, ಪಬ್ಲಿಸಿಟಿ ಬೇಕಲ್ಲ. ಆಮೇಲೆ ಹೇಳಿದ್ನಲ್ಲ, ಅವನೇನೋ ಒಂದು ಮೀಡಿಯಲ್ಲಿ ನೋಡಿದೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಟ್ಟು ಈ ರೌಡಿಗಳಿಗೆಲ್ಲ 1,000 ರೂಪಾಯಿ ಕೊಡಿಸ್ಬಿಟ್ಟು ಅಂತ. ನಮಗಲ್ಲ, ಇವನಿಗೆ ಕರ್ಕೊಂಡೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರೆ 2,000 ರೂಪಾಯಿ ಕೊಡ್ತಾರೆ ಪಬ್ಲಿಸಿಟಿಗೆ. ಈಗ ಅವ್ನ ಮಕ್ಕ ನೋಡ್ಕೊಂಡು ಯಾರು ಫಿಲಮ್ಗೆ ಹೋಗ್ತಾರೆ? ಪಬ್ಲಿಸಿಟಿ ಇದೆಲ್ಲ ನಿಜಾನಾ? ಯಾರು ಸರ್ ಅವನೇನು ಹೀರೋ ಇದಾನ? ಆಮೇಲೆ ಆ ಹುಚ್ಚನ ಬಗ್ಗೆ ನಾವು ಮಾತಾಡ್ತೀವಿ, ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟು ಎಲ್ಲ ಮೀಡಿಯಾ ಅವ್ರಿಗೆ ಒಳ್ಳೇದಾಗಲಿ.